ರಾಮನಗರದ ಒಂದು ಅಸ್ಮಿಯತೆ, ರಾಮನಗರಕ್ಕೆ ಇರ್ತಕ್ಕಂಥ ಅದರದಾದಂತ ಒಂದು ಇತಿಹಾಸವನ್ನ ಅಳಿಸ್ತಕ್ಕಂಥ ಕೆಲಸ ಯಾಕೋಸ್ಕರ ಮಾಡಬೇಕಾಗಿತ್ತು? ಕುಮಾರಣ್ಣವರು ರಾಮನಗರ ಜಿಲ್ಲೆಯಾಗಿ ಯಾಕೆ ರಾಮನಗರವನ್ನ ಜಿಲ್ಲೆಯಾಗಿ ಮಾಡಿದ್ರು? ಅದು ಮಾಡಿದ ನಂತರ ಇವತ್ತೇನು ಬೆಂಗಳೂರು ನಗರಕ್ಕೆ ಎಲ್ಲರೂ ಅಲಿಬೇಕಾಗಿತ್ತು ಎಲ್ಲ ಕೆಲಸ ಕಾರ್ಯಗಳು. ಈ ಮನೆ ಮಾಲಿನ್ಯ ಅಧಿಕಾರವನ್ನು ತಗೊಂಡು ಬಂದ್ಬಿಟ್ಟಂತ ಸನ್ಮಾನ್ಯ ಕುಮಾರಣ್ಣವರು ಅವತ್ತ ನಿರ್ಧಾರ ತಗೊಳ್ಳೇ ಹೋಗಿದೆ. ರಾಮನಗರ ಜಿಲ್ಲೆ 30 ವರ್ಷದಿಂದ ಯಾವ ರೀತಿ ಇವತ್ತು ಯಾವ ಮಟ್ಟದ ಒಂದು ವೇಗ ಕಂಡಿದೆ ಅಭಿವೃದ್ಧಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಿದ್ದೀವಲ್ಲ, ಇವತ್ತು ಬೆಂಗಳೂರು ಗ್ರೇಟರ್ ಬೆಂಗಳೂರು ಏನ್ ಗ್ರೇಟರ್ ಬೆಂಗಳೂರು ಮಾಡ್ತೀವಿ? ಯಾವ ಗ್ರೇಟ್ ಬೆಂಗಳೂರು ಬಂದ್ರೆ ಹಳ್ಳಿಗಳಲ್ಲಿ ನೋಡ್ರಿ, ಇವತ್ತು ನೀವು ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಯಾವ ರೀತಿ ಬೀದಿನಲ್ಲಿ ನಿಂತು ಅಸಹ್ಯತೆಯನ್ನು ತೋರಿಸ್ತಾ ಇದ್ದಾರೆ. ಏನೇನು ಪಾಪ ಬಿ ಆರ್ ಪಾಟೀಲ್ ಅವರು ಏನ್ ಹೇಳ್ತಾರೆ, ಮೊನ್ನೆ ದಿನ ಇಡೀ ಮಾಧ್ಯಮದಲ್ಲಿ ಚರ್ಚೆ ಆಯ್ತು. ಅಯ್ಯೋ ನಾವು ಇವತ್ತು ಎಷ್ಟು ಅಸಹ್ಯರಾಗಿದ್ದೀವಿ, ಒಂದು ವಸತಿಯನ್ನ ಇವತ್ತು ನಾವೇನಾದ್ರೂ ನಮ್ಮ ತಾಲೂಕಿಗೆ ಪಡ್ಕೊಳ್ಬೇಕು ಅಂತಕ್ಕಂಥದ್ದಾದ್ರೆ ಮಂತ್ರಿಗಳು ನಮ್ಮವರು, ಆಡಳಿತ ನಮ್ದು, ಸಚಿವರು ನಮ್ಮವರು, ಹೇಳ್ಕೊಳ್ಳೋಕೆ ಮುಖ್ಯಮಂತ್ರಿ ನಮ್ಮವರು. ಆದ್ರೆ ಯಾವನೋ ಒಬ್ಬ ಮಧ್ಯವರ್ತಿ ಮೂಲಕ ಯಾರೋ ನಮ್ಮ ತಾಲೂಕಿನ ಪಂಚಾಯತಿ ಮೆಂಬರ್ಗಳು ಹೋಗಿ ಕೂತ್ಕೊಂಡು ಅಲ್ಲಿ ಒಳಗಡೆ ಪಾಪ ಅವ್ರಿಗೆ ಪರ್ಸೆಂಟೇಜ್ ಕೊಡ್ಬೇಕಲ್ವಾ, ಪರ್ಸೆಂಟೇಜ್ ಕೊಟ್ಟು ಕ್ಲಿಯರ್ ಮಾಡಿಸ್ಕೊಂಡು ಬರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ, ದಲಿತ ಪರಿಸ್ಥಿತಿ ಇವತ್ತು ಸರ್ಕಾರವನ್ನು ನೋಡಿದೆ ಅಂತ ನಾವೇ ಹೇಳ್ತಾ ಇಲ್ಲ. ಪಾಪ ಕಾಂಗ್ರೆಸ್ ಪಕ್ಷದ ಸ್ವಪಕ್ಷೀಯರು ಹೇಳ್ತಾ ಇದ್ದಾರೆ. ಅಪ್ಪ ಹೇಳ್ಕೊಳ್ಳೋದು ನಮ್ಮ ಜಿಲ್ಲೆಯ ಮಹಾನ್ ನಾಯಕರು ಉಪಮುಖ್ಯಮಂತ್ರಿಗಳಿದ್ದಾರೆ. ನಮಗೆ ಒಂದು ಚರಂಡಿ ವ್ಯವಸ್ಥೆ ಆಗ್ತಾ ಇಲ್ಲ, ರಸ್ತೆಗಳು ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಒಳ್ಳೆಯ ಶಾಲಾ ಕಟ್ಟಡಗಳಲ್ಲಿ ನೀರು ಸೋರ್ತಾ ಇದೆ, ಅದನ್ನು ಸರಿಪಡಿಸತಕ್ಕಂಥದ್ದು ಕೂಡ ನಮ್ಮ ಕೈ ಇವತ್ತು ಆಗ್ತಾ ಇಲ್ಲ ಅಂತ ಅವರು ಹೇಳಿದ್ದಾರೆ. ರಾಮನಗರ ಜಿಲ್ಲೆ ಅಂತಕ್ಕಂಥದ್ದು ದಕ್ಷಿಣ ಇರೋದು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಿ ನಾವು ಅಳಿಸಿದ್ದೀವಿ ಅಂತಕ್ಕಂಥ ಭ್ರಮೆ ನಿಮ್ಮದಾಗಿರ್ಬೋದು, ನೀವು ಅಳಿಸಿದ್ದೀರ ಅಂತಕ್ಕಂಥ ನೀವು ಅಂದ್ಕೊಂಡಿರ್ಬೋದು. ಆದರೆ ರಾಮನಗರ ಜಿಲ್ಲೆಯ ಜನತೆಯ ಹೃದಯದಲ್ಲಿ ಈಗಲೂ ಕೂಡ ರಾಮನಗರ ಜಿಲ್ಲೆ ಅಂತಕ್ಕಂಥದ್ದು ಶಾಶ್ವತವಾಗಿ ಉಳ್ಕೊಂಡಿದೆ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ, ಬರುತ್ತೆ ಸಮಯ ಬರುತ್ತೆ, ಕಾಯಣ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಒಳಗಡೆಯಿಂದ ಏನಪ್ಪ ಈಗ ಆಗೋಯ್ತಲ್ಲ ಅಂತ ಚಿಂತೆ ಮಾಡೋದು ಬೇಡ. ಇರ್ಬೋದು ಇವತ್ತು 4 ಶಾಸಕರು ಜಿಲ್ಲೆ ಬಂದಿರೋದು, ಇದು ಪ್ರಜಾಪ್ರಭುತ್ವ. ಜನ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನಗಳು ಯಾವ ತೀರ್ಪನ್ನು ಕೊಡಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಿಗಳ ಮನಸ್ಸಿನಲ್ಲಿ ಈಗಾಗಲೇ ಅವರು ಕೂಡ